ಎಲ್ಲರೂ ಬಹಳಷ್ಟು ಜನ ಪಾಪ ಈಗ ನಾವು MLA ಎಲೆಕ್ಷನ್ ಸೋತಿರ್ಬೋದು, ಎರಡೂ ಪಕ್ಷದಲ್ಲಿ ಸೋತಿದ್ದೀರಿ. ಆದರೆ ಈ ಒಂದು ಚುನಾವಣೆಯಲ್ಲಿ ಒಮ್ಮತವಾಗಿ ನೀವೆಲ್ಲ ದುಡಿದಿದ್ದೀರಿ. ಅದರ ಜೊತೆಗೆ ಜನನ ಸ್ಪಂದಿಸಿದ್ದಾರೆ. ಸರ್ಕಾರ, ಆಪೋಸಿಟ್ ಸರ್ಕಾರ, ಆಪೋಸಿಟ್ MLA, ಆಪೋಸಿಟ್ ಮಿನಿಸ್ಟ್ರು, ಎಲ್ಲ ಅಧಿಕಾರಿಗಳು ಅವರೇ. ಅದು ಹೆಚ್ಚಿಗೆ ಬಹಳ ಪ್ರೆಸ್ಟೀಜಿಯಸ್ ಆಗಿ ತಗೊಂಡು ಇಲ್ಲಿನ ಶಾಸಕರು ನಮಗಿನ ಬಹಳ ಹೆಚ್ಚಿಗೆ ಎಲೆಕ್ಷನ್ ಮಾಡಿದ್ರು. ಅವ್ರು ಹೇಳೋದು ಬೇಡ, ನನಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಎಲೆಕ್ಷನ್ ಮಾಡಬೇಕು, ಎಲ್ಲ ರೀತಿಯಲ್ಲಿ ಎಲೆಕ್ಷನ್ ಮಾಡಿದ್ರು. ಆದರೂ ಜನ ಮೋದಿಯವರ ಮೇಲೆ ಅಭಿಮಾನ, ಅವ್ರು 10 ವರ್ಷ ಕೊಟ್ಟಿರ್ತಕ್ಕಂಥ ಏನು ಅವರ ಅಧಿಕಾರ ಸಮಯದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನ, ಮತ್ತೆ ನಮ್ಮ ಪಕ್ಷದ ಕುಮಾರಣ್ಣವರು ಮತ್ತೆ ಅಪ್ಪಾಜಿ ಅವರ ಮೇಲೆ ಜನ ನಂಬಿಕೆ ಇಟ್ಟು, ರೈತರು, ಬಡವರು, ಎಲ್ಲ ವರ್ಗದ ಜನ ಇವತ್ತು ನಮ್ಮ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಶ್ರಮ ಮುಂದಿನ ದಿನಗಳಲ್ಲಿ ಅದು ವ್ಯರ್ಥ ಆಗಲ್ಲ. ನನಗಂತೂ ನಂಬಿಕೆ ಇದೆ, ಮಲ್ಲೇಶ್ ಬಾಬು ಅವರು ಬಹಳ ಒಳ್ಳೆಯ ವ್ಯಕ್ತಿ, ವಿದ್ಯಾವಂತರು. ಬಟ್ ಏನಾದರೂ ಮಾಡಬೇಕು ಅನ್ನೋ ಒಂದು ಇಚ್ಛೆಯನ್ನು ಇಟ್ಕೊಂಡು ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರು. 2 ಸತಿ ಕಡಿಮೆ ಓಟ್ಗಳಲ್ಲಿ ಸೋತರು. ಭಗವಂತ ಮತ್ತೆ ನೀವೆಲ್ಲ ಆಶೀರ್ವಾದ ಮಾಡಿ ಇವತ್ತು ಅವರನ್ನ ಸಂಸದರಾಗಿ ಮಾಡಿದ್ದಾರೆ. 5 ವರ್ಷಗಳ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಎಲ್ಲ ರೀತಿಯ ಶ್ರಮ ಪಟ್ಟು ಇವತ್ತು ಅಭಿವೃದ್ಧಿನ ಮಾಡ್ತಾರೆ. ನೀರಾವರಿ ಇರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಬಡವರ ಸಮಸ್ಯೆಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ನ್ಯಾಷನಲ್ ಹೈವೇಸ್ ಇರ್ಬೋದು, ಎಲ್ಲ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು ಅದೆಲ್ಲ ರೀತಿಯ ಈಗಾಗಲೇ ಪಾಪ ಎಷ್ಟು ಫಾಸ್ಟ್ ಇದ್ದಾರೆ ಅಂದ್ರೆ ಅವರೆಲ್ಲರೂ ಈಗ ತಾನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಈಗಲೇ ಎತ್ಕೊಂಡ್ ಬಂದ್ಬಿಟ್ಟಿದ್ದೀರಿ. ಮೊನ್ನೆ ಪಾಪ ನಿತಿನ್ ಗಡ್ಕರಿ ಅವ್ರನ್ನ ಮೀಟ್ ಮಾಡಿ ಯಾವ್ದು 2 ಹೈವೇಗಳನ್ನ ಅಪ್ಗ್ರೇಡ್ ಮಾಡ್ಬೇಕಂತೇಳಿ ಮೊನ್ನೆ ಕುಮಾರಣ್ಣ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಹೋಗಿ ಇವತ್ತೇನು ಬಜೆಟ್ ಅಲ್ಲಿ ಮುಂದಿನ ಬಜೆಟ್ ಅಲ್ಲಿ ಅದನ್ನ ಸೇರಿಸಬೇಕಂತೇಳಿ ಹೋಗಿ ಮನವಿಯನ್ನ ಮಾಡಿ ಕೊಟ್ಟು ಬಂದಿದ್ದಾರೆ. ಅದರ ಜೊತೆಗೆ ಇರ್ತಕ್ಕಂಥ ಏನು ನೈಸ್ ರೋಡ್ ಮಾಡಿದ್ದಾರೆ, ಇದರಿಂದ ಏನೋ ಚೆನ್ನೈ ಕಾರಿಡಾರ್ ರೋಡ್ಗೆ ಅದಕ್ಕೆ ಸರ್ವಿಸ್ ರೋಡ್ ಇಲ್ಲಿ ಅದ್ರ ವಾದ ಇಲ್ಲ, ಅದಕ್ಕೆ ಸರ್ವಿಸ್ ರೋಡ್ ಇಲ್ಲ. ಈಗ ಈ ಕಡೆಯಿಂದ ರೈತರು ಆ ಕಡೆ ಹೋಗ್ಬೇಕಾದ್ರೆ ಎಷ್ಟೋ ಕಿಲೋಮೀಟರ್ ರೋಡ್ ಹಾಕಿ ಬರಬೇಕು. ಈ ಕಡೆಯಿಂದ ರೈತ ಆ ಕಡೆ ನೀರು ತಗೊಂಡು ಹೋಗ್ಬೇಕಾದ್ರೆ ಕೆಳಗಡೆ ನೀರು ತಗೊಂಡು ಹೋಗಕ್ಕಾಗಲ್ಲ, ಪೈಪ್ ಲೈನ್ ತಗೊಂಡು ಹೋಗಕ್ಕಾಗಲ್ಲ. ಈ ಎಲ್ಲ ಸಮಸ್ಯೆಗಳನ್ನ ನಿತಿನ್ ಗಡ್ಕರಿ ಅವ್ರ ಜೊತೆ ಚರ್ಚೆ ಮಾಡಿದ್ರು. ಅಂದ್ರೆ ಅವರ ಇಂಟ್ರೆಸ್ಟ್, ಕೆಲವರು ಸಂಸದರಾದ್ರೆ ವ್ಯಾಪಾರಿಗಳೇನೋ ಅವ್ರ ಕೆಲಸಗಳು, ಅವ್ರ ಕಷ್ಟಗಳು ಅವರು ಇದ್ರಲ್ಲಿ ಇರ್ತಾರೆ. ಪಾಪ ಅವ್ರಿಗೂ ತುಂಬಾ ಭಾಗಗಳಿದೆ, ಇಲ್ಲ ಅಂತಿಲ್ಲ. 2 ಎಲೆಕ್ಷನ್ ಸೋತಿದ್ದಾರೆ. ಅವ್ರ ತಂದೆ ಪಾಪ ರಿಟೈರ್ಡ್ IAS ಆಫೀಸರ್, ಯಾವುದೇ ರಿಯಲ್ ಎಸ್ಟೇಟ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರಲ್ಲ. ಆದ್ರೂ ಸಮಾಜ ಸೇವೆ ಮಾಡ್ಬೇಕಂತೇಳಿ ಬಂದಿದ್ದಾರೆ. ಇವತ್ತು ಅದಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ತಾಲೂಕಲ್ಲಿನೂ ಬಹಳಷ್ಟು ಸಮಸ್ಯೆಗಳಿದೆ. ಮಲ್ಲೇಶ್ ಬಾಬು ಅವರೇ ಇವತ್ತು ನೋಡಿ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾರೆ. ಈಗ ಶಾಸಕರು ನಾವು ಬ್ರೇಕ್ ಮಾಡ್ತಾ ಇದ್ದೀನಿ ಅಂತಿಲ್ಲ, ಇರೋದು ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಬರೀ ಮೊನ್ನೆವರೆಗೂ 600 ಕೋಟಿ ಹೇಳ್ತಾ ಇದ್ರು, ಇವಾಗ 800 ಕೋಟಿಗೆ ಹೋಗಿದ್ದಾರೆ. ಎಲ್ಲಿದೆ ಗೊತ್ತಿಲ್ಲ. ಒಂದು ರಸ್ತೆ ಇಲ್ಲ. ನೀವು ಮಾಲೂರು ಒಳಗೆ ಯಾವ್ದಾರ ಒಂದು ಸಣ್ಣ ರಸ್ತೆಯಲ್ಲಿ ಹೋಗ್ರಿ, ಯಾವ ರಸ್ತೆಗೂ ಸರಿ ಇಲ್ಲ. ಟೌನ್ ಒಳಗಡೆ ಒಂದು ರಸ್ತೆ ಕೂಡ ಹೋಗಕ್ಕಾಗಲ್ಲ, ಎಲ್ಲ ಅಡುಗೆಗಳು. ಮುನ್ಸಿಪಾಲಿಟಿ ನಿಷ್ಕ್ರಿಯ ಆಗೋಗಿದೆ. ಇಲ್ಲಿ ಮುನ್ಸಿಪಾಲಿಟಿ ಇದೆ ಅಂತ ಕೂಡ ಗೊತ್ತಿಲ್ಲ. ದಯವಿಟ್ಟು ನೀವು ಮುನ್ಸಿಪಾಲಿಟಿಯಲ್ಲಿ ಬಂದು ಸಭೆ ಮಾಡಬೇಕು. ಏನು ನಡೀತಾ ಇಲ್ಲ ನಮ್ಮವ್ರೀಗ, ಬರೀ ಎಲ್ಲ ಅವ್ರದೇ. ಮುನ್ಸಿಪಾಲಿಟಿಗೆ ಬಂದಿರೋದ್ರಿಂದ ಎಲ್ಲ ಹೈವೇಗೆ ಹಾಕಿಬಿಟ್ಟಿದ್ದಾರಂತೆ. ಮುನ್ಸಿಪಾಲಿಟಿ ಚರಂಡಿಗಳಿಗೆ, ರಸ್ತೆಗಳಿಗೆ ಅದಕ್ಕೆ ಉಪಯೋಗಿಸ್ಬೇಕು. ಅದನ್ನ ತಗೊಂಡೋಗಿ ನೀವು ಹೈವೇಗೆ ಹಾಕಿಬಿಟ್ರೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ. ಯಾವ ದುಡ್ಡನ್ನ ಎಲ್ಲಿ ಖರ್ಚು ಮಾಡಬೇಕು ಅನ್ನೋ ಪ್ರಜ್ಞೆ ಕೂಡ ಇಲ್ಲ ಅವ್ರಿಗೆ. ಅವ್ರಿಗೆ ಇಷ್ಟ ಬಂದ ಕಡೆ ಆಗ್ತಾ ಇದ್ದಾರೆ. ಈಗ ಇನ್ನೊಂದೇನೋ ಮಾಡ್ತಾ ಇದ್ದಾರಂತೆ, ಸೆಂಟ್ರಲ್ ಈಗ ಒಳಗಡೆ ರಸ್ತೆಗಳಿಲ್ಲ, ಫ್ಲೈಓವರ್ ಮೇಲೆ ಮಾಡ್ತಾರಂತೆ. ಫ್ಲೈಓವರ್ ಮಾಡಿದ್ರೆ ಇದು ಟೌನ್ ಹೋಗ್ಬಿಡ್ತದೆ. ಈಗಾಗಲೇ ಅಭಿವೃದ್ಧಿ ಇಲ್ಲ ಮಾಲೂರು ತಾಲೂಕು. ಏನೋ ಅದಷ್ಟಕ್ಕೆ ಅದೇ ವೈಟ್ ಫೀಲ್ಡ್ ಅಲ್ಲಿ ಜಾಗ ಇಲ್ಲ ಅಂತೇಳಿ ಪಾಪ ಇಂಡಸ್ಟ್ರೀಸ್ ಬಂದಿದ್ದಾರೆ. ಒಂದು ಒಳ್ಳೆ ಕಾಲೇಜ್ ಇಲ್ಲ, ಒಂದು ಡಿಪ್ಲೊಮಾ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಯಾವ ಒಳ್ಳೆ ಕಾಲೇಜುಗಳಿಲ್ಲ, ಎಜುಕೇಶನ್ ಇಲ್ಲ, ಹಾಸ್ಪಿಟಲ್ ನೋಡಿದ್ರೆ ಅಧೋಗತಿ, ಏನು ವ್ಯವಸ್ಥೆ ಇಲ್ಲ ಅಲ್ಲಿ. ಅಭಿವೃದ್ಧಿ ಅಂತೂ ಇಲ್ಲೇ ಇಲ್ಲ. ನೀವು ಅಭಿವೃದ್ಧಿ ನೋಡಬೇಕು. ಈಗ ಬೆಂಗಳೂರಿಂದ ವೈಟ್ ಫೀಲ್ಡ್ ಇಂದ ಈ ಕಡೆ ರೋಡ್ ಬರ್ತದೆ, ಈ ಹಳ್ಳಿಗಳಿಲ್ಲ, ಈ ಲಾರಿಗಳಿಗೆ ಮುಳುಗುತ್ತವೆ. ಆ ಪರಿಸ್ಥಿತಿ ಇದೆ ಇಲ್ಲಿ. ಅತಿ ಹೆಚ್ಚು ರೆವಿನ್ಯೂ ಕೊಡ್ತಾ ಇರೋದು ಇಂಡಸ್ಟ್ರೀಸ್ ಒಳಗೆ ನೋಡಿಕೊಂಡು ಸುತ್ತಾಡಿದಂಗಿದೆ. ಒಂದು ರಸ್ತೆ ಸರಿ ಇಲ್ಲ. ಆಮೇಲೆ ವೈಟ್ ಫೀಲ್ಡ್ ಇಂದ ಬರೋ ರಸ್ತೆ ನಮ್ಗೆ ಹತ್ತಿರವಾದ ರಸ್ತೆ ಇದೆ, 22 ಕಿಲೋಮೀಟರ್ ITPL ಯಾವ ಲಾರಿಗೆ ಹೋಗೋದಲ್ಲ. ಆ ಪರಿಸ್ಥಿತಿಯಲ್ಲಿದೆ ಇವತ್ತು. ಅತಿ ಹೆಚ್ಚಿಗೆ ರೆವಿನ್ಯೂ ಕೊಡ್ತಾ ಇರ್ತಕ್ಕಂಥ
600 ಕೋಟಿ ಹೇಳ್ತಾ ಇದ್ರೆ ಉಪಯೋಗ ಇಲ್ಲ ಶಾಸಕರೇ. ಅದು ಅಭಿವೃದ್ಧಿ ಆಗಬೇಕು, ಬರೀ ಪೂಜೆಗಳು ಮಾಡೋದ್ರಿಂದ ಉಪಯೋಗ ಇಲ್ಲ. ಅದರಿಂದ ಇನ್ನು ಬಹಳಷ್ಟು ಸಮಸ್ಯೆಗಳೇನು ಹೆಚ್ಚಿಗೆ ಮಾತಾಡೋರಿದ್ದಾರೆ. ಇವತ್ತು ರೈತರ ಸಮಸ್ಯೆಗಳಿದೆ, ಬಹಳಷ್ಟು ರೈತರಿಗೆ ಬಹಳ ತೊಂದರೆಗಳಿದೆ, ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ಮತ್ತೆ ಇವತ್ತೊಂದು ಟಿ ಸಿ ಹಾಕ್ಸ್ಕೊಬೇಕಾದ್ರೆ ಹಿಂದೆ ಏನು ಖರ್ಚು ಮಾಡ್ತಾ ಇದ್ರೆ ಅದು 10ರಷ್ಟು ಖರ್ಚು ಮಾಡ್ಬೇಕಂತ ಇವತ್ತು ರೈತರು. ಯಾವುದೇ ವ್ಯವಸ್ಥೆ ಇಲ್ಲ, ಬರೀ ಊರುಗಳಲ್ಲಿ ಜಗಳ ಶುರು ಆಗ್ಬಿಟ್ಟೈತೆ. ನಿಮಗೂ ಫೋನ್ಗೆ ಬರ್ತಾ ಇರೋದು ರಸ್ತೆಗಳು ಯಾಕೆ ಆಗ್ತಾರಂತೆ. ಶಾಸಕರೇ ದಯವಿಟ್ಟು ಚುನಾವಣೆ ಮುಂದೋಯ್ತು, ಹಂಗೋ ಹಿಂಗೋ ಗೆದ್ಬಿಟ್ಟಿದ್ದೀರಿ. ಒಳ್ಳೆ ಕೆಲಸ ಇರೋವರೆಗೂ ನಾನು ಒಳ್ಳೆ ಕೆಲಸ ಮಾಡಿ ಇರೋ ಸಿಮೆಂಟ್ ರಸ್ತೆಗಳು ಯಾಕೆ ಆಗ್ತಾರಂತೆ, ಹೋಗೋದ್ಬಿಡಲ್ಲ ಓಟ್ ಹಾಕಿಲ್ಲ ಅಂತೇಳಿ. ಇದು ಇವತ್ತಿನ ಪರಿಸ್ಥಿತಿ. ಇದಾ ಶಾಸಕರು ಮಾಡೋದು? ಶಾಸಕರು ಒಂದ್ಸತಿ ಆದ್ಮೇಲೆ ಎಲ್ರಿಗೂ ಅವ್ರು ಶಾಸಕರೇ ಓಟ್ ಹಾಕಿ ಆಗದೆ ಇರಲಿ. ಊರುಗಳಲ್ಲಿ ಇರೋ ಸಿಮೆಂಟ್ ರಸ್ತೆಗಳನ್ನ ಯಾಕೆ ಆಗ್ತಾರಂತೆ, ಹೋಗ್ಬಿಡ್ತಾ ಇಲ್ಲ. ಸಿಮೆಂಟ್ ರಸ್ತೆ ಯಾಕೆ ಮಾಡ್ಬೇಕು ನೀವು? ದಯವಿಟ್ಟು ನಮ್ಮ ಕಾರ್ಯಕರ್ತರು ತೊಂದರೆ ಕೊಡಬೇಡಿ. ಚುನಾವಣೆ ಆಗೋಗಿದೆ, ನಿಮಗೂ ಅವಕಾಶ ಸಿಕ್ಕಿದೆ, ನಮಗೂ ಅವಕಾಶ ಸಿಕ್ಕಿದೆ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನೇನು ಮಾಡೋದು ಅಭಿವೃದ್ಧಿ ಅವ್ರು ಮಾಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ಇಂದ ನೀವು ಏನ್ ಮಾಡಕ್ಕಾಗ್ತದೆ ಮಾಡಿ. ಸ್ಟೇಟ್ ಗೌರ್ಮೆಂಟ್ ಇಂದ ಏನಿಲ್ಲ, ಫ್ರೀ ಸ್ಕೀಮ್ಗಳು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ನಿಮ್ಗೆ ದುಡ್ಡು ಸಿಗ್ತಾ ಇಲ್ಲ. ಅದಕ್ಕೆ ಯಾವುದೋ ದುಡ್ಡು ತಗೊಂಬಂದು ಯಾವುದೋ ಹಾಕಿ ಪಾಪ ದುಡ್ಡು ಮಾಡ್ಕೊತಾ ಇದ್ದೀರಿ. ಏನೋ ಮಾಡ್ಕೊಳ್ಳಿ, ಏನ್ ಮಾಡೋಕ್ಕಾಗಲ್ಲ. ಆದರೆ ಸ್ಟೇಟ್ ಗೌರ್ಮೆಂಟ್ ಇಂದ ಏನ್ ಮಾಡ್ತಾ ಇದ್ದೀರಿ ಹೇಳಿ. ಬರೀ 100 ಕೋಟಿ 600 ಕೋಟಿ 800 ಕೋಟಿ ಹೇಳೋದ್ರಿಂದ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಎಷ್ಟೋ ಜನ ಪಾಪ ಕಷ್ಟ ನಮ್ಮ ಹತ್ರ ಕೇಳ್ಕೊಂಡ್ ಬರ್ತಾರೆ. ಏನ್ ಮಾಡೋದು, ನಮ್ಗೆ ಅಧಿಕಾರ ಇಲ್ಲ. ಒಂದು ಕೆಲಸಗಳಾಗಲ್ಲ, ಯಾವ್ದಾದ್ರು ಕೆಲಸಗಳಾಗ್ತದೆ ಆಫೀಸ್ಗಳಲ್ಲಿ ದುಡ್ಡು ಕೊಡೋದ್ರಿಂದ P1 ಕೂಡ ಈ ಕಡೆ ಆ ಕಡೆ ಫೈನ್ ಕೊಡಲ್ಲ. ಮೊನ್ನೆ 2 ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಸಸ್ಪೆಂಡ್ ಆಗ್ತಾನೆ ಇರ್ತಾರೆ. ಇನ್ನು ಎಷ್ಟು ಜನ ಅಧಿಕಾರಿಗಳು ಹೋಗ್ತಾರೆ ಗೊತ್ತಿಲ್ಲ. ಅಧಿಕಾರಿಗಳು ಬಹಳ ಹುಷಾರಾಗಿರ್ಬೇಕು. ನೀವು ವಸೂಲಿ ಮಾಡಿಕೊಂಡು ಬರದಲ್ಲಿ ನಿಮ್ಮ ಮನೆಗೆ ಹೋಗ್ಬಿಡ್ತೀರಿ. ಅದರಿಂದ ಈ ತಾಲೂಕು ಅಭಿವೃದ್ಧಿ ಆಗಬೇಕಾದ್ರೆ ನೀವು ಇವತ್ತು ಮನಸ್ಸು ಮಾಡಬೇಕು. ಬಂದು ಎಲ್ಲ ಏನು ಎಲ್ಲ ಡಿಪಾರ್ಟ್ಮೆಂಟ್ ನೀವು ಮೀಟಿಂಗ್ಸ್ ಮಾಡಿ ಏನಾಗಿದೆ. ಇವತ್ತು ತಾಲೂಕ್ ಪಂಚಾಯತಿ ಯಾರು ಚುನಾಯಿತ ಪ್ರತಿನಿಧಿಗಳಿಲ್ಲ, ಜಿಲ್ಲಾ ಪಂಚಾಯತಿ ಪ್ರತಿನಿಧಿಗಳಿಲ್ಲ, ಮುನ್ಸಿಪಾಲಿಟಿ ಇದ್ರೂ ಇದ್ದಂಗಿಲ್ಲ. ಈ ಸರ್ಕಾರಕ್ಕೆ ಪ್ರೆಸಿಡೆಂಟ್ ಮಾಡೋ ಯೋಗ್ಯತೆ ಇಲ್ಲ. ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಮಾಡಿಲ್ಲ. ಸುಮಾರು 2 ವರ್ಷ 1 ವರ್ಷ ಆಗೋಯ್ತು. ರಿಸರ್ವೇಶನ್ ಎಲ್ಲ ಬರೀ ಮೆಂಬರ್ ಇದ್ದಾರೆ ಅಷ್ಟೇ. ಪ್ರೆಸಿಡೆಂಟ್ ಇಲ್ಲ, ವೈಸ್ ಪ್ರೆಸಿಡೆಂಟ್ ಇಲ್ಲ, ಎಲ್ಲ MLA ಆಕ್ಷನ್ ಪ್ಲಾನ್ MLA ಇದು. ಅದರಿಂದ ಇನ್ನು ಇನ್ನೇನು ಮಾತಾಡೋದಿದ್ದಾರೆ, ಜಾಸ್ತಿ ಮಾತಾಡೋದು ಬೇಡ. ತಾವೆಲ್ಲರಿಗೂ ಮತ್ತೊಮ್ಮೆ ಇಡೀ